ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಅವಧಿಯಲ್ಲಿ ಸದ್ಯ ನಾವೇನು ಮಾಡೋಣಪ್ಪ ಅಂದ್ರೆ ಮಾನವನ ವಿಕಸನದ ಕತೆ ಅಂತಕ್ಕಂಥ ಒಂದು ಅಧ್ಯಾಯವನ್ನು ಮುಂದುವರಿಸಿ ಆ ಅಧ್ಯಾಯದಲ್ಲಿ ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಜೀವದ ಉಗಮ ಮತ್ತು ವಿಕಾಸ ಅಂತಕ್ಕಂಥ ಒಂದು ವಿಷಯದ ಕುರಿತಾಗಿ ಚರ್ಚೆಯನ್ನು ಕೈಗೊಳ್ಳೋಣ. ಹೀಗೆ ಈ ಒಂದು ವಿಷಯವನ್ನು ಚರ್ಚೆಗೆ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಇದೇ ಅಧ್ಯಾಯದಲ್ಲಿ ಈ ಹಿಂದೆ ನಾವೇನು ಮಾಡಿದ್ವಪ್ಪ ಅಂತಂದ್ರೆ ಭೂಮಿಯ ಉಗಮ ಮತ್ತು ವಿಕಾಸ, ಒರಿಜಿನ್ ಆ್ಯಂಡ್ ಎವಲ್ಯೂಷನ್ ಆಫ್ ಅರ್ತ್, ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಹಲವಾರು ವಿಷಯಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಉದಾಹರಣೆಗೆ ಭೂಮಿ ರಚನೆಯಾಗ್ತಕ್ಕಂಥ ಹಿನ್ನೆಲೆಯಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಸಿದ್ಧಾಂತಗಳು, ಮುಖ್ಯವಾಗಿ 3 ಸಿದ್ಧಾಂತಗಳು ಕಂಡುಬರ್ತವೆ: ಸ್ಥಿರ ಭೂಮಿ ಸಿದ್ಧಾಂತ, ಮಿಡಿತ ಸಿದ್ಧಾಂತ, ಮಹಾಸ್ಫೋಟ ಸಿದ್ಧಾಂತ. ಹೀಗೆ ಈ 3 ಸಿದ್ಧಾಂತಗಳ ಪೈಕಿ ಮಹಾಸ್ಫೋಟ ಸಿದ್ಧಾಂತದ ಆಧಾರದ ಮೇಲೆ ಭೂಮಿಯು ರಚನೆ ಆಯಿತು ಅಂತ ಹೇಳ್ತಾರೆ. ಹೀಗೆ ಈ 3 ಸಿದ್ಧಾಂತಗಳಾಗಿರ್ಬೋದು, ಈ 3 ಸಿದ್ಧಾಂತಗಳ ನಂತರ ಭೂಮಿ ಹೇಗೆ ರಚನೆ ಆಯಿತು, ಭೂಮಿ ರಚನೆಯಾದ ನಂತರ ಯಾವ ರೀತಿಯಲ್ಲಿ ಕಂಡು ಬಂತು, ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಎಲ್ಲ ವಿಷಯಗಳನ್ನ ಏನು ಮಾಡಿದ್ವಪ್ಪ ಅಂತಂದ್ರೆ ಕಳೆದ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಂಡಿದ್ವಿ. ಸದ್ಯ ನಾವೇನು ಮಾಡೋಣಪ್ಪ ಅಂತಂದ್ರೆ ಜೀವದ ಉಗಮ ಮತ್ತು ವಿಕಾಸ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳೋಣ. ಈ ಒಂದು ವಿಷಯ ನಮ್ಗೆ ಏನು ತಿಳಿಸ್ಕೊಡುತ್ತಪ್ಪ ಅಂತಂದ್ರೆ ಉದಾಹರಣೆಗೆ ಈ ಹಿಂದೆ ಚರ್ಚೆ ಮಾಡಿದಂತೆ 4.5 ಬಿಲಿಯನ್ ವರ್ಷಗಳ ಹಿಂದೆ ಏನಾಯ್ತಪ್ಪ ಅಂತಂದ್ರೆ ಭೂಮಿಯು ಉಗಮವಾಯಿತು ಅಂತ ಹೇಳಿದ್ರು. ಯಾವಾಗ್ರಿ? 4.5 ಬಿಲಿಯನ್ ಇಯರ್ಸ್ ಎಗೋ. ಈ ಒಂದು ಅವಧಿಯಲ್ಲಿ ಭೂಮಿಯು ರಚನೆ ಆಯ್ತು. ಭೂಮಿ ರಚನೆ ಆದ ನಂತರ ನೇರವಾಗಿ ಏನಾತ್ರಿ ಜೀವದ ಉಗಮ ಆಗಲಿಲ್ಲ, ಅಥವಾ ಹಲವಾರು ಜೀವರಾಶಿಗಳ ಸೃಷ್ಟಿ ಆಗಲಿಲ್ಲ. ಭೂಮಿ ರಚನೆಯಾದ ನಂತರ ಎಷ್ಟೋ ವರ್ಷಗಳ ನಂತರ ಏನಪ್ಪ ಅಂದ್ರೆ ಭೂಮಿಯ ಮೇಲೆ ಜೀವದ ಉಗಮವಾಗಲಿಕ್ಕೆ ಆರಂಭಿಸಿತು. ಹೀಗಾಗಿ ಒಟ್ಟಾರೆಯಾಗಿ ಆ ಜೀವದ ಉಗಮದ ಹಿನ್ನೆಲೆಯನ್ನು ತೆಗೆದುಕೊಂಡಾಗ ಮೊಟ್ಟ ಮೊದಲ ಬಾರಿಗೆ ಜೀವ ಉತ್ಪತ್ತಿಯಾದದ್ದು ಎಲ್ಲಿಪ್ಪ ಅಂತಂದ್ರೆ ನೀರಿನಲ್ಲಿ. ಹೀಗಾಗಿ ನೀರಿನಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಜೀವದ ಉಗಮ ಆಗತ್ತೆ. ಹೀಗೆ ಈ ಜೀವದ ಉಗಮ ಯಾವ ರೀತಿ ಆಯಿತು ಅಂತಕ್ಕಂಥ ಒಂದು ಹಿನ್ನೆಲೆಗೆ ಬಂದಾಗ ಜೀವದ ಉಗಮ ಯಾವಾಗ ಆಯ್ತು ಹೇಳ್ರಿ? ಸುಮಾರು 700 ಮಿಲಿಯನ್ ವರ್ಷಗಳ ಹಿಂದೆ ಜೀವದ ಉಗಮವಾಯಿತು. ಆ ಜೀವದ ಉಗಮವಾದಂಥ ಸಂದರ್ಭದಲ್ಲಿ ಜೀವ ಹೇಗೆ ಹುಟ್ಟಿಕೋತ ಹೇಳ್ರಿ? 2 ರಾಸಾಯನಿಕಗಳ ಒಂದು ಸಮ್ಮಿಲನದಿಂದಾಗಿ. 2 ರಾಸಾಯನಿಕ ಹೇಳ್ರಿ, ಒಂದು ಕಾರ್ಬನ್ ಅಂತಕ್ಕಂಥ ರಾಸಾಯನಿಕ, ಇನ್ನೊಂದು ಜಲಜನಕ ಅಂತಕ್ಕಂಥ ರಾಸಾಯನಿಕ. ಹೀಗೆ ಕಾರ್ಬನ್ ಮತ್ತು ಜಲಜನಕಗಳ ಒಂದು ಸಮ್ಮಿಲನದಿಂದಾಗಿ 700 ಮಿಲಿಯನ್ ವರ್ಷಗಳ ಹಿಂದೆ ಏನಪ್ಪ ಅಂದ್ರೆ ಜೀವದ ಉತ್ಪತ್ತಿ ಆಯಿತು. ಜೀವದ ಉಗಮಕ್ಕೆ ಕಾರಣವಾದ 2 ರಾಸಾಯನಿಕಗಳಾಗಿ ಏನ್ರಿ? ಕಾರ್ಬನ್ ಮತ್ತು ಜಲಜನಕ. ಹೀಗೆ ಈ ಸಂಯೋಗದ ನಂತರ ಆರಂಭಿಕವಾಗಿ ಜೀವದ ಉತ್ಪತ್ತಿ ನೀರಿನಲ್ಲಿ ಉಂಟಾಯಿತು. ಅಂದ್ರೆ ಪ್ರಿಮಿಟಿವ್ ಪ್ಲಾಂಟ್ಸ್ ಅಂತ ಕರೀತಾರೆ. ಆರಂಭಿಕ ಗಿಡಗಳಾಗಿ ಒಂದು ಜೀವದ ಉತ್ಪತ್ತಿ ಆಯಿತು. ಆ ಆರಂಭಿಕ ಗಿಡಗಳು ತದನಂತರದಲ್ಲಿ ಇಡೀ ನೀರಿನ ಒಂದು ತಳಭಾಗವನ್ನೆಲ್ಲ ಆವರಿಸಿಕೊಂಡಾಗ ತದನಂತರದಲ್ಲಿ ಸುಮಾರು 500 ಮಿಲಿಯನ್ ವರ್ಷಗಳ ನಂತರ ಏನಪ್ಪಾ ಅಂದ್ರೆ ಪ್ರೋಟೋಜೋವಾ ಅಂತಕ್ಕಂಥ ಒಂದು ಜೀವ ಪ್ರಭೇದ ಹುಟ್ಟಿಕೊಂಡಿತು. ಯಾವ ಪ್ರಭೇದ ರೀ? ಪ್ರೋಟೋಜೋವಾ. ಇದು ಪ್ರಾಣಿ ಕೋಶದ ಮೊದಲ ಜೀವಿ ಅಂತ ಕರೀತೀವಿ. ಹೀಗೆ 500 ಮಿಲಿಯನ್ ವರ್ಷಗಳ ನಂತರ ಪ್ರೋಟೋಜೋವಾ ಅಂತಕ್ಕಂಥ ಒಂದು ಪ್ರಾಣಿ ಪ್ರಭೇದ ಹುಟ್ಟಿಕೊಂಡಿತು. ಪ್ರೋಟೋಜೋವಾದ ನಂತರ ವಾತಾವರಣದಲ್ಲಿ ಆಮ್ಲಜನಕದ ಒಂದು ಹೆಚ್ಚಳದಿಂದಾಗಿ ಈ ಒಂದು ಪ್ರೋಟೋಜೋವಾದಲ್ಲಿ ಕಂಡುಬರ್ತಕ್ಕಂಥ ಯುನಿಸೆಲ್ಸ್ ಏಕಕೋಶ ಜೀವಿಗಳು ಏನಾದಪ್ಪ ಅಂದ್ರೆ ಬಹುಕೋಶ ಜೀವಿಗಳಾಗಿ ಮಾರ್ಪಟ್ಟು. ಹೀಗೆ ಏಕಕೋಶ ಜೀವಿಗಳು ಬಹುಕೋಶ ಜೀವಿಗಳಾಗಿ ಮಾರ್ಪಟ್ಟಂತ ಸಂದರ್ಭದಲ್ಲಿ ಅದಾದ ಬಳಿಕ ಜೀವ ಪ್ರಭೇದಗಳಲ್ಲಿ ಏನಾಯ್ತಪ್ಪ ಅಂದ್ರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ. ಆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಆರಂಭವಾದಂಥ ಸಂದರ್ಭದಲ್ಲಿ 400 ಮಿಲಿಯನ್ ವರ್ಷಗಳ ನಂತರ ಹಲವಾರು ಜೀವ ಪ್ರಭೇದಗಳು ಹುಟ್ಟಿಕೊಂಡು, ಉದಾಹರಣೆಗೆ ಜಲಚರ ಜೀವಿಗಳು ಹುಟ್ಟಿಕೊಂಡು, ಅಂದ್ರೆ ಕೇವಲ ನೀರಿನಲ್ಲಿ ವಾಸ ಮಾಡ್ತಕ್ಕಂಥ ಜೀವಿಗಳು ಮಾತ್ರ ಹುಟ್ಟಿಕೊಂಡು, ಅದಾದ ಬಳಿಕ ಇನ್ಸೆಕ್ಟ್ಸ್ ಕೀಟಾಣುಗಳು ಹುಟ್ಟಿಕೊಂಡು, ಕೀಟಾಣುಗಳ ನಂತರ ಉಭಯಚರಿಗಳು ಹುಟ್ಟಿಕೊಂಡು, ಉಭಯಚರಿಗಳ ನಂತರ ಈ ಒಂದು ಸರೀಸೃಪಗಳು ಹುಟ್ಟಿಕೊಂಡು, ಹೀಗೆ ಒಟ್ಟಾರೆಯಾಗಿ ಈ ಎಲ್ಲ ಪ್ರಭೇದಗಳು ಹುಟ್ಟಿಕೊಳ್ಳಲಿಕ್ಕೆ ಸುಮಾರು 400 ಮಿಲಿಯನ್ ವರ್ಷಗಳು ಬೇಕಾದವು. ಇನ್ನು ಈ 400 ಮಿಲಿಯನ್ ವರ್ಷದ ನಂತರ ಈ ಒಂದು ಸರೀಸೃಪಗಳ ನಂತರ ಏನಾಯ್ತಪ್ಪ ಅಂದ್ರೆ ಸಸ್ತನಿಗಳು ಹುಟ್ಟಿಕೊಂಡು 200 ಮಿಲಿಯನ್ ವರ್ಷಗಳಿಂದ. ಹೀಗೆ ಈ ಹುಟ್ಟಿಕೊಂಡಿರ್ತಕ್ಕಂಥ ಸಸ್ತನಿಗಳು ತದನಂತರದಲ್ಲಿ ಟಿಸಿಲೊಡೆಯಲಿಕ್ಕೆ ಆರಂಭಿಸಿದಂಥ ಸಂದರ್ಭದಲ್ಲಿ ಮತ್ತೆ ಹಲವಾರು ಜೀವ ಪ್ರಭೇದಗಳು ಹುಟ್ಟಿಕೊಂಡು, ಹೀಗೆ ಒಟ್ಟಾರೆಯಾಗಿ ಹೋಮಿನಾಯ್ಡ್ ಅಂತಕ್ಕಂಥ ಒಂದು ಕುಲದಿಂದ ಹೋಮೋ ಅಂತಕ್ಕಂಥ ಒಂದು ಕುಲ ಇಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ಜೀವ ಪ್ರಭೇದಗಳು ಹುಟ್ಟಿಕೊಳ್ಳಲಿಕ್ಕೆ ಸುಮಾರು 36 ಮಿಲಿಯನ್ ವರ್ಷಗಳು ಬೇಕಾದವು. ಹೀಗೆ 36 ಮಿಲಿಯನ್ ವರ್ಷಗಳು ಬೇಕಾಗುವುದು ಅಷ್ಟೇ ಅಲ್ಲದೆ ಮಾನವರನ್ನ ಹೋಲ್ತಕ್ಕಂಥ ಒಂದು ಸಂಪೂರ್ಣ ಹೋಮೋಕುಲ ರಚನೆ ಆಗಲಿಕ್ಕೆ ಎಷ್ಟು ಬೇಕಾದಪ್ಪ ಅಂತಂದ್ರೆ ಸುಮಾರು 5.6 ಮಿಲಿಯನ್ ವರ್ಷಗಳು ಬೇಕಾದವು. ಹೀಗೆ 5.6 ಮಿಲಿಯನ್ ವರ್ಷಗಳ ಹಿಂದೆ ಏನಾಯ್ತಪ್ಪ ಅಂತಂದ್ರೆ ಹೋಮೋಕುಲ ರಚನೆ ಆಯಿತು.
ಇದಿಷ್ಟು ಏನಪ್ಪಾ ಅಂತಂದ್ರೆ ಜೀವ ಹೇಗೆ ಉತ್ಪತ್ತಿ ಆಯಿತು ಅಂತಕ್ಕಂಥ ಒಂದು ವಿಷಯದ ಬಗೆಗಿನ ಒಂದು ಸಂಪೂರ್ಣ ವಿರ. ಇನ್ನು ತದನಂತರ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಈ ಒಂದು ಜೀವದ ಉಗಮವನ್ನು ನೋಡಿದ ನಂತರ ಮುಂದೆ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಮತ್ತೊಂದು ವಿಷಯದ ಬಗ್ಗೆ ಚರ್ಚೆನ ಕೈಗೋಣ. ಆ ಮತ್ತೊಂದು ವಿಷಯ ಅಪ್ಪ ಅಂತಂದ್ರೆ ಒರಿಜಿನ್ ಅಂಡ್ ಎವಲ್ಯೂಷನ್ ಆಫ್ ಮ್ಯಾನ್. ಮಾನವನ ಉಗಮ ಮತ್ತು ವಿಕಾಸ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಚರ್ಚೆನ ಕೈಗೋಣ. ಉದಾಹರಣೆಗೆ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಇಡೀ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮನುಷ್ಯ ಎಲ್ಲಿ ಕಂಡು ಹೇಳ್ರಿ, ಆಫ್ರಿಕಾದಲ್ಲಿ ಕಂಡು ಬರ್ತಕ್ಕಂತಹ ಇಥಿಯೋಪಿಯಾ ಅಂತಕ್ಕಂಥ ಸ್ಥಳದಲ್ಲಿ ಕಂಡು ಬರ್ತಕ್ಕಂತಹ ಆವಾಶ್ ಮತ್ತು ಎರಡಿ ಈ ಎರಡೂ ನದಿಗಳ ದಂಡೆ ಏನಾಗತ್ತಪ್ಪ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಮಾನವನ ಕುರುಹುಗಳು ಕಂಡು ಬರ್ತಾವೆ, ರಿಮೇನ್ಸ್ ಅಂತ ಕರಿತೇವೆ ನಾವು. ಹೀಗೆ ಒಟ್ಟಾರೆಯಾಗಿ ಇಡೀ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾನವ ಎಲ್ಲಿ ಜನಿಸಿದ್ರಿ, ಆಫ್ರಿಕಾದಲ್ಲಿ. ಅದು ಆಫ್ರಿಕಾದ ಯಾವ ಸ್ಥಳದಲ್ಲಿ, ಇಥಿಯೋಪಿಯಾ ಅಂತಕ್ಕಂಥ ಸ್ಥಳದಲ್ಲಿ. ಆ ಇಥಿಯೋಪಿಯಾದಲ್ಲಿ ಕಂಡು ಬರ್ತಕ್ಕಂಥ ಆವಾಶ್ ಮತ್ತು ಎರಡಿ ಈ ಎರಡೂ ನದಿಗಳ ದಂಡೆ ಮೊಟ್ಟ ಮೊದಲ ಬಾರಿಗೆ ಮಾನವನ ಒಂದು ಜನನ ಆಕತೆ ಅಂತ ಹೇಳ್ತಾರೆ. ಹೀಗೆ ಮೊಟ್ಟ ಮೊದಲ ಬಾರಿಗೆ ಮನುಷ್ಯ ಕಂಡು ಬಂದಿದ್ದು ಹೇಳ್ರಿ ಆಫ್ರಿಕಾದಲ್ಲಿ. ಇನ್ನು ಈ ಆಫ್ರಿಕಾದಲ್ಲಿ ಕಂಡು ಬರ್ತಕ್ಕಂಥ ಮಾನವ ಹೇಗೆ ವಿಕಾಸ ಹೊಂದಿದ ಅಂತಕ್ಕಂಥ ಒಂದು ಹಿನ್ನೆಲೆಗೆ ಬಂದಾಗ ಈ ಒಂದು ಮಾನವನ ವಿಕಸನದ ಕಥೆಯಲ್ಲಿ ಮನುಷ್ಯನ ಒಂದು ವಿಕಾಸದ ಹಿನ್ನೆಲೆಗೆ ಬಂದಾಗ ಈ ಒಂದು ಮಾನವನ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಷಯವನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಆಂಥ್ರೋಪಾಲಜಿ ಅಂತ ಕರಿತೀವಿ. ಏನಂತ ಕರಿತೀವಿ? ಆಂಥ್ರೋಪಾಲಜಿ ಅಂದ್ರೆ ಏನ್ರಿ? ಮಾನವಶಾಸ್ತ್ರ ಎಂದರ್ಥ. ಹೀಗೆ ಈ ಮಾನವಶಾಸ್ತ್ರ ತೆಗೆದುಕೊಂಡಾಗ ಇದು ಕೇವಲ ಒಂದೇ ವಿಷಯವನ್ನು ಒಳಗೊಂಡಿಲ್ಲ, ಇದನ್ನ ನಾವು ಜಟಿಲ ವಿಷಯ ಅಂತ ಕರಿತೀವಿ. ಕಾರಣ ಹೇಳ್ರಿ, ಈ ಮಾನವಶಾಸ್ತ್ರ ಅಂತ ತೆಗೆದುಕೊಂಡಾಗ ಹಲವಾರು ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಅಧ್ಯಯನ. ಉದಾಹರಣೆಗೆ ಆ ಒಂದು ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ವಿಷಯಗಳು ಯಾವಪ್ಪ ಅಂತಂದ್ರೆ ಈ ಮಾನವಶಾಸ್ತ್ರ ಒಳಗೊಂಡಿರ್ತಕ್ಕಂಥ ಒಂದು ವಿಷಯಗಳು ಯಾವಪ್ಪ ಅಂತಂದ್ರೆ ಜೆನೆಟಿಕ್ಸ್, ತಳಿಶಾಸ್ತ್ರ ಆಗಿರ್ಬೋದು, ಎಂಬ್ರಾಲಜಿ ಭ್ರೂಣಶಾಸ್ತ್ರ ಆಗಿರ್ಬೋದು, ಲಿಂಗ್ವಿಸ್ಟಿಕ್ಸ್ ಭಾಷಾಶಾಸ್ತ್ರ ಆಗಿರ್ಬೋದು, ನಂತರ ಆರ್ಕಿಯಾಲಜಿ ಪುರಾತತ್ವ ಶಾಸ್ತ್ರ ಆಗಿರ್ಬೋದು. ಹೀಗೆ ಈ ಎಲ್ಲ ಒಂದು ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಅಧ್ಯಾಯ ಯಾವಪ್ಪ ಅಂತಂದ್ರೆ ಮಾನವಶಾಸ್ತ್ರ. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಮಾನವಶಾಸ್ತ್ರವನ್ನು ನಾವೇನಂತ ಕರಿತೀವಿ? ಒಂದು ಜಟಿಲ ವಿಷಯ ಅಂತ ಕರಿತೀವಿ. ಯಾಕೆ ಕರಿತೀವಿ? ಈ ಮಾನವಶಾಸ್ತ್ರ ಅಂತಕ್ಕಂಥ ಒಂದು ಅಧ್ಯಾಯ ಹಲವಾರು ವಿಷಯಗಳನ್ನ ಒಳಗೊಂಡೈತಿ. ಉದಾಹರಣೆಗೆ ಪುರಾತತ್ವ ಶಾಸ್ತ್ರವನ್ನು ಒಳಗೊಂಡೈತಿ, ತಳಿಶಾಸ್ತ್ರವನ್ನು ಒಳಗೊಂಡತಿ, ನಂತರ ಭ್ರೂಣಶಾಸ್ತ್ರವನ್ನು ಒಳಗೊಂಡತಿ, ಜೊತೆಗೆ ಭಾಷಾಶಾಸ್ತ್ರವನ್ನು ಒಳಗೊಂಡತಿ. ಹೀಗೆ ಈ ಎಲ್ಲ ಒಂದು ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥ ಅಧ್ಯಯನ ಯಾವಪ್ಪ ಅಂದ್ರೆ ಈ ಮಾನವಶಾಸ್ತ್ರ. ಹೀಗೆ ಈ ಮಾನವಶಾಸ್ತ್ರವನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಆರಂಭಿಕವಾಗಿ ಮಾನವನ ಒಂದು ಎಲ್ಲ ವಂಶವೃಕ್ಷ ಹಾಗೂ ಎಲ್ಲ ಜೀವ ಪ್ರಭೇದಗಳ ಬಗ್ಗೆ ತಿಳಿದುಕೋದು. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಮಾನವಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಮೂಲಾಧಾರಗಳು ಕಂಡು ಬರ್ತಾವೆ. ಉದಾಹರಣೆಗೆ ಅದರಲ್ಲೂ ಮುಖ್ಯವಾಗಿ ಮನುಷ್ಯನಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಅವಶೇಷಗಳು, ಅಸ್ಥಿಪಂಜರ ಆಗಿರ್ಬೋದು, ಅವನಿಂದ ಬಳಸಲ್ಪಟ್ಟಿರ್ತಕ್ಕಂಥ ಪ್ರಮುಖ ವಸ್ತುಗಳಾಗಿರ್ಬೋದು, ನಂತರ ಸ್ಕಲ್ಸ್ ತಲೆಬುರುಡೆಗಳಾಗಿರ್ಬೋದು. ಹೀಗೆ ಇವೆಲ್ಲವುಗಳು ನಾವೇನ್ ಮಾಡ್ತಪ್ಪ ಅಂದ್ರೆ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸೋದ್ರ ಮುಖಾಂತರ ಆ ಒಂದು ವೈಜ್ಞಾನಿಕ ಪರೀಕ್ಷೆಯ ಆಧಾರದ ಮೇಲೆ ಮಾನವನ ಒಂದು ಉಗಮ ಮತ್ತು ವಿಕಾಸದ ಬಗ್ಗೆ ಅಧ್ಯಯನ ಕೈಗೊಳ್ಳುತ್ತೆ. ಹೀಗೆ ಒಟ್ಟಾರೆಯಾಗಿ ಮಾನವನ ಬಗ್ಗೆ ನಾವು ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಷಯವನ್ನ ಮಾನವಶಾಸ್ತ್ರ ಅಂತ ಕರಿತೀವಿ. ಇನ್ನು ಈ ಮಾನವಶಾಸ್ತ್ರ ಹುಟ್ಟಿಕೊಂಡಂತ ಸಂದರ್ಭದಲ್ಲಿ ಅದರಲ್ಲಿಯೂ ಜೀವಿಗಳಿಗೆ ಸಂಬಂಧಿಸಿದಂತೆ ಒಂದು ಜೀವ ಹೇಗೆ ಉತ್ಪತ್ತಿ ಆಯಿತು ಹಾಗೂ ಯಾವ ರೀತಿಯಾಗಿ ಬೆಳವಣಿಗೆ ಆಯಿತು ಅಂತಕ್ಕಂಥ ಈ ಒಂದು ವಿಷಯದ ಬಗ್ಗೆ ನಾವು ಏನಾದ್ರೂ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಜ್ಞಾನವನ್ನು ಪಡೆದುಕೊಳ್ಳಬೇಕಂದ್ರೆ ಆ ಸಮಯಕ್ಕೆ ನಮಗೆ ಮುಖ್ಯ ಆಧಾರವಾಗಿ ಕಂಡು ಬರ್ತಕ್ಕಂಥ ಒಂದು ಗ್ರಂಥ ಯಾವಪ್ಪ ಅಂತಂದ್ರೆ ಆನ್ ದಿ ಒರಿಜಿನ್ ಆಫ್ ಸ್ಪೇಸಿಸ್. ಆನ್ ದಿ ಒರಿಜಿನ್ ಆಫ್ ಸ್ಪೇಸಿಸ್ ಈ ಒಂದು ಕೃತಿಯನ್ನು ಆಧಾರವಾಗಿ ಇಟ್ಕೊಂಡು ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಮಾನವನ ವಿಕಸನಕ್ಕೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೋತೀವಿ. ಹೀಗಾಗಿ ಈ ಒಂದು ಕೃತಿಯನ್ನ ಬರೆದಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ C.R. ಡಾರ್ವಿನ್ ಅಂತಕ್ಕಂಥ ವ್ಯಕ್ತಿ. ಯಾರೀ? C.R. ಡಾರ್ವಿನ್. ಈತ ಒಬ್ಬ ನೇಚರ್ ಸೈಂಟಿಸ್ಟ್, ನಿಸರ್ಗ ವಿಜ್ಞಾನಿ, ಬ್ರಿಟಿಷ್ ದೇಶದ ವ್ಯಕ್ತಿ. ಯಾರೀ? C.R. ಡಾರ್ವಿನ್. ಅವರ ಪೂರ್ತಿ ಹೆಸರು ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್. ಈ ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ 1859
ಈ ಒಂದು ಕೃತಿ ಅಥವಾ ಗ್ರಂಥವನ್ನು ರಚನೆ ಮಾಡ್ತಾನೆ. ಆ ಒಂದು ಕೃತಿ ಅಥವಾ ಗ್ರಂಥನ ಯಾವತ್ತಪ್ಪ ಅಂತಂದ್ರೆ ಆನ್ ದಿ ಒರಿಜಿನ್ ಆಫ್ ಸ್ಪೇಸಸ್. ಈ ಒಂದು ಕೃತಿಯನ್ನ ಆಧಾರವಿಟ್ಟುಕೊಂಡು ನಾವು ಮನುಷ್ಯನ ಒಂದು ಜೀವನಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಎಲ್ಲ ವಿಷಯಗಳನ್ನು ತಿಳ್ಕೋತೀವಿ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಈ ಆನ್ ದಿ ಒರಿಜಿನ್ ಆಫ್ ಸ್ಪೇಸಸ್ ಅಂತಕ್ಕಂಥ ಕೃತಿ ರಚನೆ ಆಗಿದ್ದು ಯಾವಪ್ಪ ಅಂತಂದ್ರೆ 1859ರಲ್ಲಿ. ಇನ್ನು ಈ ಕೃತಿಯನ್ನ ಬರೆದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ C.R. ಡಾರ್ವಿನ್. ಈಗ ಈ C.R. ಡಾರ್ವಿನ್ ಅಂತಕ್ಕಂಥ ವ್ಯಕ್ತಿ ಬರೆದಿರ್ತಕ್ಕಂಥ ಈ ಕೃತಿಯನ್ನ ತೆಗೆದುಕೊಂಡಾಗ ಈ ಕೃತಿಯಲ್ಲಿ ಮುಖ್ಯವಾಗಿ ನಮಗೆ ಏನಾಗಪ್ಪ ಅಂದ್ರೆ 2 ರೀತಿಯ ಪ್ರತಿಪಾದನೆಗಳು ಕಂಡು ಬರ್ತಾವೆ, ಅಥವಾ ಅವನ ಸಿದ್ಧಾಂತಗಳು ಅಂತ ಹೇಳ್ಬೋದು. ಆ 2 ರೀತಿಯಾಗಿರ್ತಕ್ಕಂಥ ಒಂದು ಸಿದ್ಧಾಂತಗಳು ಅಥವಾ ಪ್ರತಿಪಾದನೆಗಳು ಯಾವಪ್ಪ ಅಂತಂದ್ರೆ ಒಂದು ನ್ಯಾಚುರಲ್ ಸೆಲೆಕ್ಷನ್ ನೈಸರ್ಗಿಕ ಆಯ್ಕೆ, ಇನ್ನೊಂದು ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಚಾರ್ಲ್ಸ್ ಡಾರ್ವಿನರ ಒಂದು ಆನ್ ದಿ ಒರಿಜಿನ್ ಆಫ್ ಸ್ಪೇಸಸ್ ಅಂತಕ್ಕಂಥ ಕೃತಿಯನ್ನು ತೆಗೆದುಕೊಂಡ ಆ ಕೃತಿಯಲ್ಲಿ ನಮಗೆ ಏನಾಕಪ್ಪ ಅಂದ್ರೆ ಮುಖ್ಯವಾಗಿ 2 ಸಿದ್ಧಾಂತಗಳು ಅಥವಾ 2 ಪ್ರತಿಪಾದನೆಗಳು ಕಂಡು ಬರ್ತಾವೆ. ಆ 2 ಪ್ರತಿಪಾದನೆಗಳು ಏನಪ್ಪ ಅಂದ್ರೆ ಇದ್ರ ಮೇಲೆ 2 ಮಾರ್ಕ್ಸಿನ ಕ್ವಶನ್ ಐತ್ರಿ. ಚಾರ್ಲ್ಸ್ ಡಾರ್ವಿನ್ ಪ್ರತಿಪಾದಿಸಿದ 2 ಸಿದ್ಧಾಂತಗಳಂದಾಗ ಒಂದು ನ್ಯಾಚುರಲ್ ಸೆಲೆಕ್ಷನ್, ಇನ್ನೊಂದು ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಅಂದ್ರೆ ನ್ಯಾಚುರಲ್ ಸೆಲೆಕ್ಷನ್ ಅಂದ್ರೆ ನೈಸರ್ಗಿಕ ಆಯ್ಕೆ, ಇನ್ನೊಂದು ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಸಬಲರು ಬದುಕಿ ಉಳಿಯುವ ಸಿದ್ಧಾಂತ. ಹೀಗೆ ಈ 2 ಸಿದ್ಧಾಂತಗಳನ್ನ ಆಧಾರವಾಗಿಟ್ಟುಕೊಂಡು ನಾವೇನ್ ಮಾಡ್ತಪ್ಪ ಅಂದ್ರೆ ಮಾನವನ ಬಗೆಗಿನ ಒಂದು ಹಲವಾರು ವಿಷಯಗಳನ್ನು ತಿಳ್ಕೋತು. ಇದಿಷ್ಟು ಏನಪ್ಪಾ ಅಂತಂದ್ರೆ ಮಾನವನ ವಿಕಾಸಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಸಂಕ್ಷಿಪ್ತ ವಿವರಣೆ. ಮಾನವನ ಬಗ್ಗೆ ಅಧ್ಯಯನ ಮಾಡೋದು ನಾವೇನಂತ ಕರಿತೀವಿ ಮಾನವಶಾಸ್ತ್ರ. ಮಾನವಶಾಸ್ತ್ರ ಅಂತ ತೆಗೆದುಕೊಂಡಾಗ ಇದು ಹಲವಾರು ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಅಧ್ಯಾಯ. ಉದಾಹರಣೆಗೆ ಪುರಾತತ್ವಶಾಸ್ತ್ರ, ತಳಿಶಾಸ್ತ್ರ, ಭ್ರೂಣಶಾಸ್ತ್ರ, ಭಾಷಾಶಾಸ್ತ್ರ, ಹೀಗೆ ಈ ಎಲ್ಲ ಒಂದು ವಿಷಯಗಳನ್ನ ಒಳಗೊಂಡ ಕಾರಣಕ್ಕಾಗಿ ಇದನ್ನ ನಾವೇನಂತ ಕರಿತೀವಿ ಒಂದು ಜಟಿಲ ವಿಷಯ ಅಂತ ಕರಿತೀವಿ. ಈ ಜಟಿಲ ವಿಷಯ ಅಂತ ಕರ್ಸ್ಕೊಳ್ತಕ್ಕಂಥ ಇದೇ ಅಧ್ಯಾಯವನ್ನ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಆಧಾರವಾಗಿ ಕಂಡು ಬರ್ತಕ್ಕಂಥ ಒಂದು ಮುಖ್ಯ ಕೃತಿ ಯಾವಪ್ಪ ಅಂದ್ರೆ ಆನ್ ದಿ ಒರಿಜಿನ್ ಆಫ್ ಸ್ಪೇಸಸ್. ಈ ಒಂದು ಕೃತಿಯನ್ನ C.R. ಡಾರ್ವಿನ್ ಅವರು ರಚನೆ ಮಾಡ್ತಾರೆ. ಹೀಗಾಗಿ ಚಾರ್ಲ್ಸ್ ರಾಬರ್ಟ್ ಡಾರ್ವಿನ್ ಅಂತಕ್ಕಂಥ ವ್ಯಕ್ತಿಯಿಂದ ರಚನೆಗೊಂಡಿರ್ತಕ್ಕಂಥ ಈ ಕೃತಿಯನ್ನ ಆಧಾರವಾಗಿಟ್ಟುಕೊಂಡು ನಾವೇನ್ ಮಾಡ್ತೀವಪ್ಪ ಅಂದ್ರೆ ಮಾನವನಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಎಲ್ಲ ವಿಷಯಗಳನ್ನ ಮಾನವನಿಗೆ ಸಂಬಂಧಿಸಿ ಮಾನವ ಹೇಗೆ ವಿಕಸನ ಹೊಂದಿದ ಹಾಗೂ ಯಾವ ರೀತಿಯಲ್ಲಿ ಪರಿಪೂರ್ಣತೆಯನ್ನ ಕಂಡುಕೊಂಡ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ವಿಷಯವನ್ನು ತಿಳ್ಕೋತು. ಯಾವ ಕೃತಿಯನ್ನ ಆಧಾರವಾಗಿಟ್ಕೊಂಡು ಆನ್ ದಿ ಒರಿಜಿನ್ ಆಫ್ ಸ್ಪೇಸಸ್. ಯಾರು ಬರೆದ್ರಿ? ಚಾರ್ಲ್ಸ್ ಡಾರ್ವಿನ್. ಯಾವಾಗ ಬರೆದ್ರಿ? 1859. ಇನ್ನು ಇದಾದ ಬಳಿಕ ಸ್ವಲ್ಪ ನಾವೇನ್ ಮಾಡೋಣಪ್ಪ ಅಂದ್ರೆ ಮಾನವನ ಒಂದು ವಂಶವೃಕ್ಷದ ಬಗ್ಗೆ ತಿಳಿದುಕೊಳ್ಳೋಣ. ಉದಾಹರಣೆಗೆ ಆ ಮಾನವನ ಒಂದು ವಂಶವೃಕ್ಷ ತೆಗೆದುಕೊಂಡಾಗ ಅದನ್ನ ಫ್ಯಾಮಿಲಿ ಟ್ರೀಸ್ ಅಂತ ಕರಿತೀವಿ ನಾವು. ಫ್ಯಾಮಿಲಿ ಟ್ರೀಸ್ ಮಾನವ ಪ್ರಭೇದಗಳ ಒಂದು ವಂಶವೃಕ್ಷವನ್ನು ತೆಗೆದುಕೊಂಡಾಗ ಮಾನವ ಪ್ರಭೇದ ಯಾವ ರೀತಿಯಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಹೋಮಿನಾಯ್ಡ್ ಅಂತಕ್ಕಂಥ ಒಂದು ಪ್ರಭೇದ ಕಂಡು ಬರುತ್ತೆ. ಯಾವ್ದ್ರಿ? ಹೋಮಿನಾಯ್ಡ್. ಈ ಹೋಮಿನಾಯ್ಡ್ ತದನಂತರದಲ್ಲಿ ಇದೇನಾಯ್ತಪ್ಪ ಅಂತಂದ್ರ 2 ಪ್ರಭೇದಗಳಾಗಿ ಟಿಸಲ್ವೇಟ್. ಆ 2 ಪ್ರಭೇದಗಳಪ್ಪ ಅಂತಂದ್ರ ಒಂದು ಹೈಲೋಬಟಿಡೆ ಅಂತಕ್ಕಂಥ ಒಂದು ಪ್ರಭೇದ, ಇನ್ನೊಂದು ಹೋಮಿನಿಡೆ ಅಂತಕ್ಕಂಥ ಒಂದು ಪ್ರಭೇದ. ಹೀಗೆ ಹೋಮಿನಾಯ್ಡ್ ಅಂತಕ್ಕಂಥ ಪ್ರಭೇದ 2 ಪ್ರಭೇದಗಳಾಗಿ ಮಾರ್ಪಡಿತು. ಒಂದು ಹೋಮಿನಿಡೆ ಅಂತಕ್ಕಂಥ ಪ್ರಭೇದ, ಇನ್ನೊಂದು ಹೈಲೋಬಟಿಡೆ. ಹೀಗೆ ಈ 2 ರೀತಿಯಲ್ಲಿ ಟಿಸಲ್ ಹೊಡೆದಂಥ ಸಂದರ್ಭದಲ್ಲಿ ಅದರಲ್ಲಿ ತದನಂತರದಲ್ಲಿ ಮತ್ತೆ ಹೋಮಿನಿಡೆ ಅಂತಕ್ಕಂಥ ಪ್ರಭೇದ ಮತ್ತೆ 2 ಪ್ರಭೇದಗಳನ್ನು ಸೃಷ್ಟಿಸಿತು. ಆ 2 ಪ್ರಭೇದಗಳಪ್ಪ ಅಂತಂದ್ರ ಒಂದು ಪಾಂಜಿನೆ, ಇನ್ನೊಂದು ಹೋಮಿನೇನೆ ಅಂತಕ್ಕಂಥ ಪ್ರಭೇದ. ಹೋಮಿನಾಯ್ಡ್ ಅಂತಕ್ಕಂಥ ಪ್ರಭೇದ 2 ಪ್ರಭೇದಗಳ ಟಿಸಲ್ ಹಿಡಿತು. ಒಂದು ಹೋಮಿನಿಡೆ, ಇನ್ನೊಂದು ಹೈಲೋಬಟಿಡೆ. ತದನಂತರದಲ್ಲಿ ಹೋಮಿನಿಡೆ ಅಂತಕ್ಕಂಥ ಪ್ರಭೇದ ಮತ್ತೆ 2 ಪ್ರಭೇದಗಳಾಗಿ ಮಾರ್ಪಡಿತು. ಆ 2 ಪ್ರಭೇದಗಳಪ್ಪ ಅಂದ್ರೆ ಒಂದು ಹೋಮಿನೇನೆ ಅಂತಕ್ಕಂಥ ಪ್ರಭೇದ, ಇನ್ನೊಂದು ಪಾಂಜಿನೆ ಅಂತಕ್ಕಂಥ ಒಂದು ಪ್ರಭೇದ. ಇನ್ನು ಇದಾದ ಬಳಿಕ ಈ ಒಂದು ಹೋಮಿನಿನೆ ಇದೇನಪ್ಪ ಅಂದ್ರ ಮತ್ತೆ 2 ಪ್ರಭೇದಗಳಾಗಿ ಮಾರ್ಪಟ್ಟು. ಆ 2 ಪ್ರಭೇದಗಳಪ್ಪ ಅಂದ್ರ ಒಂದು ಗೋರಿಲಿನಿ, ಇನ್ನೊಂದು ಹೋಮಿನಿನಿ. ಹೋಮಿನಿನಿ ಹೀಗೆ ಹೋಮಿನೇನೆ ಅಂತಕ್ಕಂಥ ಪ್ರಭೇದ 2 ಟಿಸಿಲುಗಳಾಗಿ ಮಾರ್ಪಡಿದೆ. ಒಂದು ಹೋಮಿನಿನಿ ಅಂತಕ್ಕಂಥ ಪ್ರಭೇದ, ಇನ್ನೊಂದು ಗೋರಿಲಿನಿ ಅಂತಕ್ಕಂಥ ಪ್ರಭೇದ. ಈ ಗೋರಿಲಿನಿಯ ನಂತರ ಮತ್ತೆ ಈ ಹೋಮಿನಿನಿ ಏನಪ್ಪ ಅಂತಂದ್ರ
ಮತ್ತೊಂದು ಪ್ರಭೇದವಾಗಿ ಮಾರ್ಪಡುತ್ತೆ. ಅದನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಒಂದು ಹೋಮೋ ಅಂತಕ್ಕಂಥ ಪ್ರಭೇದ, ಇನ್ನೊಂದು ಪಾನ್ ಅಂತಕ್ಕಂಥ ಪ್ರಭೇದ. ಇನ್ನು ಕೊನೆಯದಾಗಿ ಈ ಗೋರಿಲಿನ ಏನಾಯ್ತಪ್ಪ ಅಂದ್ರೆ ಗೋರಿಲಾ ಆಗಿ ಮಾರ್ಪಡುತ್ತೆ. ಗೋರಿಲಾ ಅಂತಕ್ಕಂಥ ಪ್ರಭೇದ ಜೊತೆಗೆ ಪಾಂಜಿ ಅಂತಕ್ಕಂಥ ಒಂದು ಪ್ರಭೇದವಾಗಿ ಮಾರ್ಪಡಿತು. ಹೈಲೋಬಟಿಡೆ ಅಂತಕ್ಕಂಥ ಪ್ರಭೇದವಾಗಿ ಮಾರ್ಪಡಿತು. ಇದಿಷ್ಟೇನಪ್ಪ ಅಂದ್ರೆ ಮಾನವನ ಒಂದು ವಂಶವೃಕ್ಷ ಹೇಗೆ ರಚನೆ ಆಯಿತು, ಮಾನವ ಯಾವ ರೀತಿಯಲ್ಲಿ ಕಂಡು ಬಂದ. ಉದಾಹರಣೆ ಇಂದಿನ ನಮ್ಮ ಮಾನವ ಪ್ರಜಾತಿ ಯಾವುದ್ರಿ? ಹೋಮೋಸೆಪಿಯನ್ಸ್ ಇಂದಿನ ಒಂದು ಆಧುನಿಕ ಮಾನವ. ಆದರೆ ಇದಕ್ಕಿಂತಲೂ ಮುಂಚೆ ಆರಂಭಿಕವಾಗಿ ಮಾನವನ ತೆಗೆದುಕೊಂಡಾಗ ಮಾನವನಿಗೆ ಸಂಬಂಧಿಸಿದಂತೆ 13 ರೀತಿಯಾಗಿರ್ತಕ್ಕಂಥ ಒಂದು ಪ್ರಭೇದಗಳು ಕೊಂಡು ಬರ್ತಾವೆ. ಹೋಮೋ ಎರೆಕ್ಟಸ್, ನಂತರ ಹೋಮೋ ಹಾಬಿಲಿಸ್, ಆಸ್ಟ್ರಲೋಪಿಥೆಕಸ್, ಹೋಮೋ ಡಿಯಾಂಡರ್ಥೆನ್ಸಿಸ್, ಹೀಗೆ ಇನ್ನೂ ಹಲವಾರು ರೀತಿ, ಒಟ್ಟು 13 ರೀತಿಯಾಗಿರ್ತಕ್ಕಂಥ ಪ್ರಜಾತಿಗಳು ಕಂಡು ಬರ್ತವೆ. ಆ ಎಲ್ಲ ಪ್ರಜಾತಿಗಳ ಒಂದು ವಂಶವೃಕ್ಷವನ್ನು ತೆಗೆದುಕೊಂಡಾಗ ಈ ರೀತಿಯಲ್ಲಿ ಕಂಡು ಬರ್ತವೆ. ಆರಂಭಿಕವಾಗಿ ಹೋಮಿನಾಯ್ಡ್ ಅಂತಕ್ಕಂಥ ಪ್ರಜಾತಿ, ಹೋಮಿನಿಡೆ ಮತ್ತು ಹೈಲೋಬಟಿಡೆ ಅಂತಕ್ಕಂಥ ಪ್ರಜಾತಿಗೆ ಮಾರ್ಪಡಿತು. ತದನಂತರದಲ್ಲಿ ಹೋಮಿನಿಡೆ ಅಂತಕ್ಕಂಥ ಪ್ರಜಾತಿ ಹೋಮಿನೇನೆ ಮತ್ತು ಪಾಂಜಿನೆ ಅಂತಕ್ಕಂಥ ಪ್ರಜಾತಿಗೆ ಮಾರ್ಪಡಿತು. ತದನಂತರದಲ್ಲಿ ಹೋಮಿನೇನೆ ಅಂತಕ್ಕಂಥ ಪ್ರಜಾತಿ ಹೋಮಿನಿನಿ ಅಂತಕ್ಕಂಥ ಮತ್ತು ಗೋರಿಲಿನಿ ಅಂತಕ್ಕಂಥ ಪ್ರಜಾತಿಗೆ ಮಾರ್ಪಟ್ಟು, ತದನಂತರದಲ್ಲಿ ಹೋಮಿನಿನಿ ಅಂತಕ್ಕಂಥ ಪ್ರಜಾತಿ ಹೋಮೋ ಮತ್ತು ಪಾನ್ ಕುಲಗಳಾಗಿ ಮಾರ್ಪಡಿತು. ಇನ್ನು ಗೋರಿಲಿನಿ ಅಂತಕ್ಕಂಥ ಪ್ರಜಾತಿ ಗೋರಿಲಾ ಆಗಿ ಮಾರ್ಪಡಿತು. ಪಾಂಜಿಯಾಗಿ ಮಾರ್ಪಡಿತು. ಹೈಲೋಬಟಿಡೆ ಅಂತಕ್ಕಂಥ ಪ್ರಜಾತಿ. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಎಲ್ಲ ವಂಶವೃಕ್ಷಗಳನ್ನು ನಾವು 5 ರೀತಿಯಲ್ಲಿ ಕರಿತೀವಿ. ಉದಾಹರಣೆಗೆ ಒಂದು ಸೂಪರ್ ಫ್ಯಾಮಿಲಿ, ಈ ಮಾನವನ ವಂಶವೃಕ್ಷವನ್ನ 5 ಹೆಸರಿಂದ ಕರಿತರು. ಅದರಲ್ಲಿ ಒಂದು ಸೂಪರ್ ಫ್ಯಾಮಿಲಿ, ಎರಡನೇದು ಫ್ಯಾಮಿಲಿ, 3 ಸಬ್ ಫ್ಯಾಮಿಲಿ, 4 ಟ್ರೈಬ್, 5 ಕ್ಲಾನ್ ಅಥವಾ ಜೆನಸ್. ಹೀಗೆ ಅಖಂಡ ಮಾನವನ ಒಂದು ವಂಶವೃಕ್ಷವನ್ನು ತೆಗೆದುಕೊಂಡಾಗ 5 ರೀತಿಯಾಗಿರ್ತಕ್ಕಂಥ ಒಂದು ಫ್ಯಾಮಿಲಿಗಳು ಕೊಂಡು ಬರ್ತಾವೆ. ಉದಾಹರಣೆಗೆ ಇದು ಮೇಲು ಕುಟುಂಬದಲ್ಲಿ ನಮಗೆ ಹೋಮಿನಾಯ್ಡ್ ಪ್ರಜಾತಿಗಳು ಕೊಂಡು ಬರ್ತಾವೆ. ಹೋಮಿನಾಯ್ಡ್ ನಂತರ ಹೋಮಿನಿಡೆ ಮತ್ತು ಪಾಂಜಿನಿ ಅಂತಕ್ಕಂಥ ಪ್ರಜಾತಿಗಳು ಕೊಂಡು ಬರ್ತಾವೆ. ಅವುಗಳನ್ನು ನಾವು ಮೇಲು ಕುಟುಂಬದ ನಂತರ ಕುಟುಂಬ ಅಂತ ಕರಿತೀವಿ. ಇದು ಮೇಲು ಕುಟುಂಬದ ನಂತರ ಕುಟುಂಬದ ನಂತರ ಮತ್ತೇನಾಗತ್ತಪ್ಪ ಅಂತಂದ್ರೆ ಒಳ ಕುಟುಂಬದ ನಂತರ ಪಂಗಡದ ನಂತರ ಕುಲ. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ವಂಶವೃಕ್ಷ ಕಂಡು ಬರುತ್ತೆ. ಯಾರಿಗೆ ಸಂಬಂಧಿಸಿದಂತೆ? ಜೀವ ಪ್ರಭೇದಗಳಿಗೆ, ಅದರಲ್ಲೂ ಮಾನವರನ್ನ ಹೋಲ್ತಕ್ಕಂಥ ಜೀವ ಪ್ರಭೇದ ಸಂಬಂಧಿಸಿದಂತೆ ಈ ರೀತಿಯಾಗಿರ್ತಕ್ಕಂಥ ಒಂದು ವಂಶವೃಕ್ಷ. ಹೋಮಿನಾಯ್ಡ್ ಅಂತಕ್ಕಂಥ ಪ್ರಜಾತಿ ಅದು 2 ಬಗೆಯಲ್ಲಿ ಟಿಸಿಲುಡಿತೀವಿ. ಅದಾದ ನಂತರ ಹೋಮಿನಿಡೆ ಅದು 2 ಬಗೆಯಲ್ಲಿ, ಹೋಮಿನಿನೆ ಅದು 2 ಬಗೆಯಲ್ಲಿ, ಹೋಮಿನಿನಿ ಅದು 2 ಬಗೆಯಲ್ಲಿ. ಹೀಗೆ ಒಟ್ಟಾರೆಯಾಗಿ ಹೋಮಿನಾಯ್ಡ್ನಿಂದ ಹಿಡ್ಕೊಂಡು ಹೋಮೋಕುಲ ರಚನೆ ಆಗಲಿಕ್ಕೆ, ಇಲ್ಲಿ ಹೋಮೋಕುಲ ಸಂಪೂರ್ಣ ರಚನೆ ಆಗಲಿಕ್ಕೆ 5.6 ಮಿಲಿಯನ್ ವರ್ಷಗಳು ಬೇಕಾದು. ಇಲ್ಲಿಂದ ಈ ಒಂದು ಹೋಮಿನಾಯ್ಡ್ನಿಂದ ಹಿಡ್ಕೊಂಡು ಹೋಮೋಕುಲದವರೆಗಿನ ಒಂದು ಪ್ರಭೇದಗಳು ಹುಟ್ಟಲಿಕ್ಕೆ ಸುಮಾರು 36 ಮಿಲಿಯನ್ ವರ್ಷಗಳು ಬೇಕಾದು. ಹೋಮಿನಾಯ್ಡ್, ಹೋಮಿನಿಡೆ, ಹೋಮಿನೇನೆ, ಹೋಮಿನಿನಿ, ಹೋಮೋ. ಇನ್ನು ಇಷ್ಟೆಲ್ಲ ಪ್ರಭೇದಗಳನ್ನು ತೆಗೆದುಕೊಂಡಾಗ ಈ ಎಲ್ಲ ಪ್ರಭೇದಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಜೀವಿಗಳು ಕೊಂಡು ಬರ್ತಾವಪ್ಪ ಅಂದ್ರೆ ಮಾನವ, ಚಿಂಪಾಂಜಿ, ಬೊನಬೋ, ಗೋರಿಲ್ಲಾ, ಒರಾಂಗುಟಾನ. ಹೀಗೆ ಈ ಎಲ್ಲ ಪ್ರಭೇದಗಳು ಏನಪ್ಪಾ ಅಂತಂದ್ರೆ ಈ ಒಂದು ಹೋಮೋ ಕುಲದಲ್ಲಿ ಕಂಡು ಬರ್ತಾವ. ಯಾವ ಕುಲದಲ್ಲಿ? ಹೋಮೋ ಕುಲ ಏನನ್ನ ಒಳಗೊಂಡಿದೆ ಅಂದಾಗ ಮಾನವರನ್ನ ಒಳಗೊಂಡಿದೆ, ಚಿಂಪಾಂಜಿಗಳನ್ನ ಒಳಗೊಂಡಿದೆ, ಬೊನಬೋಗಳನ್ನ ಒಳಗೊಂಡಿದೆ, ಗೋರಿಲಾಗಳನ್ನ ಒಳಗೊಂಡಿದೆ, ಒರಾಂಗುಟಾನುಗಳನ್ನ ಒಳಗೊಂಡಿದೆ. ಹೀಗೆ ಒಟ್ಟಾರೆಯಾಗಿ ಒಂದು ಪರಿಶುದ್ಧವಾಗಿರ್ತಕ್ಕಂಥ ಹೋಮೋ ಕುಲ ರಚನೆ ಆಗಲಿಕ್ಕೆ ಸುಮಾರು 5.6 ಮಿಲಿಯನ್ ವರ್ಷಗಳು ಬೇಕಾದು. ಅದರಲ್ಲಿ ಹೋಮಿನಾಯ್ಡ್ನಿಂದ ಹಿಡ್ಕೊಂಡು ಹೋಮೋಕುಲ ರಚನೆ ಆಗಲಿಕ್ಕೆ 36 ಮಿಲಿಯನ್ ವರ್ಷಗಳು ಬೇಕಾದ. ಇದಿಷ್ಟು ಏನಪ್ಪಾ ಅಂತಂದ್ರೆ ಮಾನವನ ಒಂದು ವಿಕಸನಕ್ಕೆ ಸಂಬಂಧಿಸಿದಂತೆ ಕಂಡು ಬರ್ತಕ್ಕಂಥ ಒಂದು ಅವುಗಳ ಒಂದು ಪ್ರಜಾತಿಗಳ ಒಂದು ವಂಶವೃಕ್ಷ. ಹೀಗೆ ಈ ವಂಶವೃಕ್ಷನ ಆಧಾರ ಇಟ್ಕೊಂಡು ನಾವೇನ್ ಮಾಡ್ತೀವಿ? ಮಾನವನ ಬಗೆಗಿನ ಒಂದು ಹಲವಾರು ವಿಷಯ ತಿಳ್ಕೊತೀವಿ. ಇನ್ನು ಇವುಗೆಲ್ಲಗಳ ಆಧಾರ ಮೇಲೆ ಮಾನವನ ವಿಕಸನ ಯಾವ ರೀತಿ ಆಯ್ತು ಅಂತ ಹೇಳ್ಬೋದು. ಎಲ್ಲರಿಗೂ ಗೊತ್ತಿರುವಂತೆ ಆರಂಭಿಕವಾಗಿ ಮಾನವ ಬಾಗಿ ನಡೀತಿದ್ದ, ಅಂದ್ರೆ 4 ಕಾಲುಗಳನ್ನು ಉಪಯೋಗ ಮಾಡಿ ನಡೀತದೆ. ಆ 4 ಕಾಲುಗಳನ್ನು ಉಪಯೋಗ ಮಾಡಿ ನಡೀತಕ್ಕಂಥ ಮಾನವ ಏನಾಗಿದ್ದು ಹೇಳ್ರಿ? ಗಿಡಗಳನ್ನ ಆಶ್ರಯಿಸಿದ. ಆ ಸಂದರ್ಭದಲ್ಲಿ ಕೇವಲ ಹಣ್ಣು ಹಂಪಲುಗಳನ್ನ ಮಾತ್ರ ಸೇವನೆ ಮಾಡ್ತಿದ್ದ. ಯಾವಾಗ ವಾಯುಗುಣದಲ್ಲಿ ಬದಲಾವಣೆ ಆಗಲಿಕ್ಕೆ ಆರಂಭಿಸ್ತೋ ಆ ಸಂದರ್ಭದಲ್ಲಿ
ಗಿಡವನ್ನ ಆಶ್ರಯಿಸಿರ್ತಕ್ಕಂಥ ಮಾನವ ಗಿಡವನ್ನು ಬಿಟ್ಟು ಭೂಮಿಯ ಮೇಲೆ ಬಂದ ಕಾರಣ ಏನಪ್ಪಾ ಅಂತಂದ್ರೆ ಪ್ರಕೃತಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಹಲವಾರು ಬದಲಾವಣೆಗಳಿಂದಾಗಿ ನಿಸರ್ಗದಲ್ಲಿರ್ತಕ್ಕಂಥ ಕಾಡುಗಳು ನಾಶವಾಗಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಗಿಡವನ್ನ ಆಶ್ರಯಿಸಿರ್ತಕ್ಕಂಥ ಮಾನವ ಭೂಮಿಗೆ ಬಂದ. ಹೀಗೆ ಭೂಮಿಗೆ ಬಂದಿರತಕ್ಕಂಥ ಮಾನವ ಭೂಮಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಗುಹೆಗಳಲ್ಲಿ ವಾಸಿಸಲಿಕ್ಕೆ ಆರಂಭಿಸಿದ. ಈ ವಾಸಿಸಲಿಕ್ಕೆ ಆರಂಭಿಸತಕ್ಕಂಥ ಸಂದರ್ಭದಲ್ಲಿ ಮಾನವನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಬದಲಾವಣೆಗಳು ಕೊಂಡು ಬಂದು, ಉದಾಹರಣೆಗೆ 4 ಕಾಲುಗಳಿಂದ ಬಾಗಿ ನಡೀತಕ್ಕಂಥ ಮಾನವ ದಿನದಿಂದ ದಿನಕ್ಕೆ ಪ್ರಯಾಣವನ್ನು ಕೈಗೊಂಡಂಥ ಸಂದರ್ಭದಲ್ಲಿ ಅವನ ಒಂದು ದೇಹದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಬದಲಾವಣೆ ಕೊಂಡು ಬಂದು, ಉದಾಹರಣೆಗೆ 4 ಕಾಲುಗಳಿಂದ ನಡೀತಕ್ಕಂಥ ಮನುಷ್ಯ ನೇರ ಅಂಗವಿನ್ಯಾಸವನ್ನು ಪಡೆದುಕೊಂಡ. ನೇರ ಅಂಗವಿನ್ಯಾಸವನ್ನು ಪಡೆದುಕೊಂಡಿರ್ತಕ್ಕಂಥ ಮನುಷ್ಯ ದ್ವಿಪಾದ ಚಲನೆಯನ್ನು ಆರಂಭಿಸಿದ. ದ್ವಿಪಾದ ಚಲನೆ ಆರಂಭಿಸಿರ್ತಕ್ಕಂಥ ಮನುಷ್ಯ ದೃಷ್ಟಿಯಲ್ಲಿ ಸುಧಾರಣೆಯನ್ನು ಕೈಗೊಂಡ. ದೃಷ್ಟಿಯಲ್ಲಿ ಸುಧಾರಣೆ ಕೈಗೊಂಡಿರ್ತಕ್ಕಂಥ ಮನುಷ್ಯ ತನ್ನ ಒಂದು ಕೈಗಳನ್ನ ಉತ್ತಮವಾಗಿರ್ತಕ್ಕಂಥ ಒಂದು ಕೈಗಳನ್ನು ಹೊಂದಲಿಕ್ಕೆ ಆರಂಭಿಸಿದ. ಆ ಕೈಗಳಿಂದ ಮುಂದೆ ಹಲವಾರು ರೀತಿಯಾಗಿರ್ತಕ್ಕಂಥ ಆಯುಧಗಳನ್ನ ತಯಾರಿಸಲಿಕ್ಕೆ ಆರಂಭಿಸಿದೆ. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಎಲ್ಲ ವಿಕಾಸದ ಹಂತ ನಮಗೆ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಈ ಒಂದು ಮಾನವ ಶಾಸ್ತ್ರ. ಹೀಗೆ ಈ ಎಲ್ಲ ವಿಷಯಗಳ ಬಗ್ಗೆ ಏನು ಮಾಡೋಣಪ್ಪ ಅಂದ್ರೆ ಮುಂದಿನ ತರಗತಿಯಲ್ಲಿ ವಿವರ ಸಹಿತವಾಗಿರ್ತಕ್ಕಂಥ ಒಂದು ಅಧ್ಯಯನವನ್ನು ಕೈಗೊಳ್ಳೋಣ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿನ ಒಂದು ನನ್ನ ಕ್ಲಾಸನ್ನು ಮುಗಿಸುತ್ತೇನೆ. ನಮಸ್ಕಾರ.